ಹಲೋ ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಮಂಗಳವಾರ 11ನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಆಫ್ಟರ್ನೂನ್ 2:15 ಗೈಸ್. ಆ್ಯಂಡ್ ನಾನು ಹೊರಟಿರೋದು ಪುತ್ತೂರಿಗೆ. ಸೊ ಹಾಗಾಗಿ ಬೆಳಗಿಂದ ವ್ಲಾಗ್ ಮಾಡಿರಲಿಲ್ಲ, ಇವಾಗ ಶುರು ಮಾಡಿದೆ. ಪುತ್ತೂರಿಗೆ ಮಾಲೀಕಕ್ಕ ಬರಲಿಕ್ಕೆ ಹೇಳಿದ್ದಾರೆ. ಏನಕ್ಕೆ, ಏನು ವಿಷಯ ಅಂತ ಏನೂ ಕೇಳಲಿಲ್ಲ. ಜಸ್ಟ್ ಬಾ ಅಂತ ಹೇಳಿದರು, ಹ್ಞೂ ಅಂತೇಳಿ ಹೊರಟಿದ್ದೇನೆ ಅಷ್ಟೇ. ಸೊ ಆಫ್ಟರ್ನೂನ್ ನಂತರ ಹೇಳಿದರು, ಸೊ ಹಾಗಾಗಿ ಹೊರಟೆ ನಾನು. ಊಟ ಎಲ್ಲ ಆಯಿತು, ಚಿಕನ್ ಸಾಂಬಾರು. ಸೊ ಒಬ್ಬಳೇ ಹೋಗ್ತಿದ್ದಾನೆ ಗೈಸ್, ಅಲ್ಲಿ ಸಿಗ್ತಾರೆ ಅವ್ರು ನನಗೆ ಪುತ್ತೂರಲ್ಲಿ. ಸೊ ಹಾಗಾಗಿ ವ್ಲಾಗ್ ಶುರು ಮಾಡುವ ಅಂತೇಳಿ ಮಾಡಿದ್ದೇನೆ. ಸೊ ಲೆಟ್ಸ್ ಗೋ. ಆ್ಯಂಡ್ ನಂದು ಔಟ್ಫಿಟ್ ತೋರಿಸ್ತೇನೆ. ಸಿ, ಇದು ಮೆರೂನ್ ಕಲರು ಶರ್ಟ್, ಬ್ಲೂ ಜೀನ್ಸ್ ಆ್ಯಂಡ್ ವೇಟ್ ಮೈಸೂರ್ ಪ್ಯಾಕ್. ಲೂಸ್ ಇದೆ ಗೈಸ್, ಫುಲ್ ಲೂಸ್ ಇದೆ. ಸೊ ಇನ್ನು ಆಟೋ ಕಾಲ್ ಮಾಡಿ ಆಮೇಲೆ ಸಿಗ್ತೇನೆ. ಬಾಯ್. ಗೈಸ್, ನಾವು ಬಂದಿರೋದು ರಾಧಾಸಿಗೆ ಅಕ್ಕನಿ ಮತ್ತು ಅಣ್ಣನಿಗೆ ಡ್ರೆಸ್ ಪರ್ಚೇಸ್ ಮಾಡಲಿಕ್ಕೆ. ಒಂದಾಯಿತು ಸಾರಿ ಪರ್ಚೇಸ್, ಅದನ್ನ ತೋರಿಸಲ್ಲ, ನಾಳ್ದು ಅವ್ರದ್ದು ಗೃಹ ಪ್ರವೇಶ ದಿವಸನೇ ನೋಡಿ ಆಯಿತಾ. ನಾವಿಲ್ಲಿ ರಾಧಾಸಿಗೆ ಬಂದಿದ್ದು ಗೈಸ್. ಸಾರಿ ಆಯ್ತು, ಇವಾಗ ಅಣ್ಣನಿಗೆ ಡ್ರೆಸ್ ಪರ್ಚೇಸ್ ಮಾಡಲಿಕ್ಕೆ. ನಮ್ಮದು ಸಾರಿ ಪರ್ಚೇಸ್ ಆಯಿತು, ಅಣ್ಣಂದು ಶರ್ಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನು ದೊಡ್ಡನಿಗೆ ಆಯಿತು, ಇನ್ನು ನಮ್ದು ಇನ್ನೊಂದು ದೊಡ್ಡನಿಗೆ, ಇವ್ರ ಅಮ್ಮನಿಗೆ ಆಗಬೇಕು ಗೈಸ್. ಆ್ಯಂಡ್ ಅದನ್ನ ನೋಡಬೇಕು. ಸಾರೀಸ್ ಎಲ್ಲ ಚೆನ್ನಾಗಿದೆ, ಕಲೆಕ್ಷನ್ಸ್ ಎಲ್ಲ. ಇವ್ರು ಇಲ್ಲಿಗೆ ಬರೋದು ಅಂತ ಅಲ್ಲ, ಮಕ್ಕಳನ್ನು ಬಿಟ್ಟು ಬಂದಿದ್ದಾರೆ. ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ. ಅಮ್ಮಿಗೆ ಗೊತ್ತಿಲ್ಲ, ಅಮ್ಮಿಗೆ ಗೊತ್ತಿದ್ದದ, ಗೊತ್ತಿದ್ರೆ ಈಗ ಮನೆಗೆ ಹೋಗಿರ್ಬೇಕು. ಹೌದು, ಲಾಗಲ್ಲಿ ನೋಡಿ ಗೊತ್ತಾಗೋದಂತ, ಇಲ್ಲದ್ರೆ ಇವತ್ತು ಸಂಜೆ ಗೊತ್ತಾಗ್ತದೆ. ಫೋಟೋ ನಾನು ಸ್ಟೇಟಸ್ ಹಾಕಿದಾಗ ಗೊತ್ತಾಗ್ತದೆ ಅಮ್ಮಿಗೆ. ಆ್ಯಂಡ್ ಪರ್ಚೇಸ್ ಎಲ್ಲ ಆದ ನಂತರ ನಾವು ಚಾ ಕುಡಿಲಿಕ್ಕೆ ಅಂತ ಹೋದ್ವಿ. ಅಲ್ಲಿ ಬಿರಿಯಾನಿ ಇತ್ತು, ಮಂಗಳ ಹೋಟ್ಲಿಗೆ ಹೋದದ್ದು ಪುತ್ತೂರಲ್ಲಿ. ಸೊ ಅಲ್ಲಿ ಚಾ ಕುಡಿದು ಬಿರಿಯಾನಿ ತಿಂದು ಹೊರಟ್ವಿ ಗೈಸ್. ಗೈಸ್ 5:25 ಗೈಸ್ ನನಗೆ ಬಸ್ ಸಿಕ್ತು ಕಲ್ಲಡ್ಕಕ್ಕೆ. ಆ್ಯಂಡ್ ಅಕ್ಕ ಮತ್ತೆ ಹೋದ್ರು ಅಲ್ಲಿಂದ. ಟೀ ಕುಡಿದ್ವಿ. ಟೀ ಕುಡಿದು ನಾನು ಇಲ್ಲಿಗೆ ಬಂದೆ ಗೈಸ್. ಇಲ್ಲಿ ದೊಡ್ಡನಿಗೆ ಒಂದು ನೋಡಿ ಬ್ಯಾಗ್ ಇದೆ, ಖಾಲಿ ಬಸ್ ಗೈಸ್, ಖಾಲಿ ಇದೆ. ಅದೇ. ಆ್ಯಂಡ್ ಇದು ಫ್ರೂಟ್ಸ್, ನಾಳೆಯಲ್ಲಿ ದೀಪ ಇಡ್ಲಿಕ್ಕಿದೆ ಅಲ್ಲ, ತಾನಕ್ಕೆ ಸಂಕ್ರಾಂತಿ ಅಲ್ಲ, ಫ್ರೂಟ್ಸು. ಆ್ಯಂಡ್ ನಾಳೆ ರಜೆ ಅಲ್ಲ. ಇದು ಮಳ್ಳಿಗೆ 2 ಚೆಂಡು, ಒಂದು ಇಲ್ಲಿಗೆ ಮನೆಗೆ ಮತ್ತೆ ಅಲ್ಲಿ ತಾನಕ್ಕೆ ದೇವಸ್ಥಾನಕ್ಕೆ. ಆ್ಯಂಡ್ ಸೇವಂತಿಗೆ ಆ್ಯಂಡ್ ಎಳ್ನೀರು ಗೈಸ್. ಇವು ನೋಡಿ ಸ್ಕೂಲ್ ಬಿಟ್ಟು ಬಂದಿದ್ದಾನೆ. ಹಾಂ ಹಾಂ ಗೈಸ್, ಬಂದೆ ನಾನು. ಕರೆಕ್ಟ್ 6:15 ಆಯಿತು. ಆ್ಯಂಡ್ ಇನ್ನು ಡ್ರೆಸ್ ಚೇಂಜ್ ಮಾಡೋದು. ಸೊ ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಗೈಸ್. ಓಕೆ, ಬಾಯ್. ನೆಕ್ಸ್ಟ್ ಟೈಮ್ 9:15 ಆಯಿತು. ನಂದು ಫ್ರೆಶ್ ಅಪ್ ಆಗಿ ಆಯಿತು ನೋಡಿ. ನಾನು ಸ್ವಸ್ತಿ ಯಾವುದು ಶರ್ಟ್ ಆ್ಯಂಡ್ ಮುಂಡು ಹಾಕ್ಕೊಂಡಿದ್ದೆ. ಸೊ ಬಟ್ಟೆ ಇದೆ ಗೈಸ್, ಬಟ್ ಅದು ನೈಟ್ ಚೂಡಿದಾರ ಹಾಕ್ಕೊಂಡು ಅದು ಇರಿಟೇಷನ್ ಆಗುತ್ತೆ ಅದಕ್ಕೆ. ಸೊ ಇದು ಸೆಗಣಿ ಸಾರಿಸಿದ್ದು ನಾನು ಮತ್ತು ಅಪ್ಪ ಸೇರಿಕೊಂಡು, ಅದು ವೀಡಿಯೋ ಮಾಡಲಿಲ್ಲ ಬಿಕಾಸ್ ಸಾರಿಸೋದ್ರಲ್ಲೇ ಬ್ಯುಸಿ. ಅದಾದ ನಂತರ ಬಕೆಟೆಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ಈಗ ಬಂದೆ. ಸೊ ದೇವರಿಗೆಲ್ಲ ದೀಪ ಇಟ್ಟು, ನಾಳೆ ಸಂಕ್ರಾಂತಿ ಅಲ್ವ, ಅಲ್ಲಿ ಮೇಲೆ ದೇವಸ್ಥಾನಕ್ಕೆ ಎಳ್ನೀರು, ಹೂವು ಅದೆಲ್ಲ ಕೊಡಲಿಕ್ಕಿದೆ ಗೈಸ್. ಸೊ ಹಾಗಾಗಿ ಬೇಗ ಸೆಗಣಿ ಎಲ್ಲ ಸಾರಿಸಿದ್ದು. ಸೊ ತೋರಿಸ್ತೇನೆ ನಾನು. ನೈಟ್ ಗೊತ್ತಾಗಲ್ಲ, ಬೆಳಿಗ್ಗೆ ಒಂದು ಸರಿ ತೋರಿಸ್ತೇನೆ, ಬಟ್ ಇವಾಗ ಇನ್ನೊಂದು ಸರಿ ತೋರಿಸ್ತೇನೆ. ವೇಟ್ ನೋಡಿ, ಫುಲ್ಲು ಆ ಎಂಡಿಂದಿರ್ದು ಗೈಸ್, ಇಲ್ಲಿಂದು ಆ ಎಂಡ್ ಅಲ್ಲಿ ಕಂಬ ಕಾಣ್ತಿದ್ದಲ್ಲ ಅದಕ್ಕಿಂತಲೂ ಅಲ್ಲಿ ಬ್ಲೂ ಅನ್ನಿದ್ದು ಆ ಎಂಡ್ವರೆಗೂ ಸಾರಿಸಿದ್ದು. ಸೊ ಆ್ಯಂಡ್ ಇನ್ನು ಊಟ ಮಾಡೋದು ಗೈಸ್. ಊಟ ಮಾಡಬೇಕಾದ್ರೆ ಸಿಗ್ತೇನೆ. ಓಕೆ, ಬೈಯುವುದಿವು ನನಗೆ ಪೆದಂಬೆಲ್ಲ.
ಗೈಸ್ ಇದ್ರದ್ದು ಹೆಸರು ಗೊತ್ತಿಲ್ಲ ನನಗೆ. ಇದು ಎಂತ ಬಣಲೆಯಲ್ಲಿ ಬಣಲೆಯಲ್ಲಿ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ದಾರೆ ಅಮ್ಮ, ನಂಗೆ ಇಷ್ಟ ಅಂತೇಳಿ. ಆ್ಯಂಡ್ ಇದು ಚಿಕನ್ ಸುಕ್ಕ ಮತ್ತು ಅದಕ್ಕೆ ಚಿಕನ್ ಸಾಂಬಾರ್. ಸೊ ಇಷ್ಟ ಹಾಕ್ಕೊಂಡು ಬಂದಿದ್ದೇನೆ, ನನಗೆ ಇದು ಇಷ್ಟ, ನನಗೂ ಇಷ್ಟ, ಸ್ವಸ್ತಿ ಅವರಿಗೆ ಇಷ್ಟ. ಆ್ಯಂಡ್ ಅಪ್ಪ ಅಲ್ಲಿ ಊಟ ಮಾಡ್ತಿದ್ದಾರೆ ನೋಡಿ. ಆ್ಯಂಡ್ ಪ್ರೀತು ಅಲ್ಲಿ ಊಟ ಮಾಡ್ತಿದ್ದಾರೆ. ಅನಿತಕ್ಕ ರೂಮ್ ಒಳಗಡೆ ಇದ್ದಾರೆ. ಆ್ಯಂಡ್ ಇದಕ್ಕೆ ಎಂತ ಹೆಸರು ಅಂತ ಗೊತ್ತಿಲ್ಲ. ಸ್ವೀಟ್ ಇರಲ್ಲ, ತುಂಬ ಲೈಟಾಗಿ ಸ್ವೀಟು. ಫಸ್ಟ್ ಕ್ಲಾಸ್ ಬೆಳ್ತಕ್ಕೆ ಅಂತ. ಗುಡ್ ಮಾರ್ನಿಂಗ್ ಗೈಸ್. ಬೆಳಿಗ್ಗೆ ಬೇಗ 5:15ಗೆ ಎದ್ದು ಅಲಾರಾಮ್ ಇಟ್ಟಿದ್ದೆ. ದೇವ್ರ ರೂಮೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಸೊ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೇನೆ. ಕ್ಲೀನ್ ಮಾಡಿ ಫೋಟೋಸ್ ಎಲ್ಲ ಒರೆಸಿ ಮತ್ತೆ ಫ್ರೆಶ್ ಅಪ್ ಆಗೋಕ್ಕೆ ಹೋದೆ ನಾನು. ಆ್ಯಂಡ್ ಪೂಜೆ ಎಲ್ಲ ಆಯಿತು ಗೈಸ್. ಇಲ್ಲಿ ಮೇಲೆ ಅಲ್ಲಿನೂ ಆಯಿತು, ಇಲ್ಲಿನೂ ಆಯಿತು. ಸೊ ಪೂಜೆ ಶುರು ಆಗಿತ್ತು, ಓಡ್ಕೊಂಡೇ ಬಂದಿತ್ತು. ಹೋಗೋಣ ವ್ಯವಸ್ಥೆ ನೋಡಿ ಆಗಿದ್ದು, ಓಡ್ಕೊಂಡೇ ಬಂದಿದ್ದು ಗೈಸ್. ಅಲ್ಲಿ ಕ್ಲೀನ್ ಮಾಡಿ ಇಲ್ಲಿ ಫ್ರೆಶ್ ಅಪ್ ಆಗಿ ಬರಬೇಕಾದ್ರೆ ಇಲ್ಲಿ ಪೂಜೆ ಆಗಿದೆ. ಆ್ಯಂಡ್ ಹೂ ಆಮೇಲೆ ಎಳ್ನೀರೆಲ್ಲ ಕೊಟ್ವಿ ಗೈಸ್. ಗೈಸಲ್ಲಿ ಕೈ ಮುಗ್ದು ಬಂದ್ವಿ. ಇಲ್ಲಿ ದೀಪ ಇಟ್ಟಿದ್ದಾರೆ ಸಾಗರ, ಇಲ್ಲಿ ಹೂ ಹಾಕಬೇಕು. ಇಲ್ಲಿ ನಾನು ಕೈ ಮುಗ್ದಿಲ್ಲ. ನಮ್ಮದು ಬಾಚು ಎದ್ದಿದ್ದಾನೆ, ಈಗ ಎದ್ದಿದ್ದ ಅಷ್ಟೇ. ಗುಡ್ ಮಾರ್ನಿಂಗ್. ಆ್ಯಂಡ್ ಅಪ್ಪನವರು ಕೆಲಸಕ್ಕೆ ಹೋಗ್ಲಿಕ್ಕೆ ನೋಡಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಅವರು ಬೇಗ ಬೇಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಹೋಗ್ತಾರೆ ಈಗ. ಹಾಯ್ ಮುಂಪ್ಲೆಂಜಿ. ಹೂ ಹಾಕ್ಲಿಲ್ಲಲ್ಲ ಗೈಸ್, ಹಾಗಾಗಿ ಹೂ ತರಲಿಕ್ಕೆ ಹೇಳಿದೆ ನಾನು. ಆ್ಯಂಡ್ ಇಲ್ಲಿ ಕೈ ಮುಗಿದ ನಂತರ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ಆ್ಯಂಡ್ ನೆನ್ನೆ ನೈಟ್ ಸೆಗಣಿ ಸಾರಿಸಿದ್ದು ಹೇಗಾಗಿದೆ ಅಂತ ತೋರಿಸ್ಲಿಲ್ಲಲ್ಲ, ಇವಾಗ ತೋರಿಸ್ತೇನೆ. ಇಲ್ಲಿ ನೋಡಿ ಫುಲ್ ಸೆಗಣಿ ಸಾರಿಸಿದ್ದು ಅಲ್ಲಿವರೆಗೂ. ಇದು ನೋಡಿ ಗೈಸ್, ಮಿಸ್ಟ್ ನೋಡಿ ಅಲ್ಲಿ. ಟೈಮ್ ಎಷ್ಟಾಗಿದೆ ಗೊತ್ತಾ? 7:30 ಆಗಿದೆ, ಆದರೂ ಮಿಸ್ಟ್ ನೋಡಿ ಅಲ್ಲಿ. 2 ಚೆಂಡು ಮಲ್ಲಿಗೆ, 1 ಚೆಂಡು ಇಲ್ಲಿಗೆ ನಮಗೆ, 1 ಚೆಂಡು ಅಲ್ಲಿ ಪವಿತ್ರಕ್ಕನವರ ಮನೆಯಲ್ಲಿ ಮಂತ್ರ ದೇವತೆ ಇದೆ ಗೈಸ್ ಅಲ್ಲಿಗೆ. ಆ್ಯಂಡ್ ಇದು ಸೇವಂತಿಗೆ ಇಲ್ಲಿಗೆ. ಸೊ ಇದನ್ನ ಇವಾಗ ಹಾಕಿ ನಾನು ಕೈ ಮುಗ್ದು ಆಮೇಲೆ ಸಿಗ್ತೇನೆ. ಓಕೆ. ಇಲ್ಲಿ ದೇವರಿಗೆ ಕೈ ಮುಗ್ದು ಹೂವೆಲ್ಲ ಇಟ್ಟಾಯಿತು. ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಸಿಗ್ತಿದೆ. ಓಕೆ, ಬಾಯ್. ಬ್ರೇಕ್ಫಾಸ್ಟಿಗೆ ನೈಟ್ ಇದು ಆ್ಯಂಡ್ ಎಂತ ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ. ಆ್ಯಂಡ್ ಸುಕ್ಕ, ಇಲ್ಲಿ ಚಾಯ್. ಆ್ಯಂಡ್ ಚಹಾ ಹಾಕ್ಕೊಂಡು ಬಂದೆ ನಾನು ಕುಡಿಬೇಕು ಅಂತೇಳಿ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ನನ್ನ ದೇವರಿಗೆ ಹೂ ಇಟ್ಟಿದ್ದಲ್ಲ ಪೂಜೆ ಮಾಡಿ. ಆ್ಯಂಡು ಹೂ ಬಿದ್ದಿದೆ ನೋಡಿ, ಅದನ್ನು ಕಟೀಲಿದ್ದು ದೇವರಿಗೆ ಇಟ್ಟಿರೋ ಮಲ್ಲಿಗೆ ಹೂವು ಬಿದ್ದಿದೆ. ಸೊ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಸಿಗ್ತೀನಿ ಗೈಸ್. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ಆಗಿ ಗುಡಿಸಿ ಕೊಟ್ಟರು, ಒರೆಸಿದೆ, ಪಾತ್ರೆ ಎಲ್ಲ ತೊಳೆದಾಯ್ತು. ಅಕ್ಕಿಗೆ ಇದು ಸಹ ನೀರೆಲ್ಲ ಇಟ್ಟು ಅಕ್ಕಿ ಸಹ ಹಾಕಿ ಆಯಿತು. ಆ್ಯಂಡ್ ಮಧ್ಯಾಹ್ನಕ್ಕೆ ಸಾಂಬಾರೆಲ್ಲ ಇದೆ, ಅದೇ ಇದೆ ಚಿಕನ್ ಇದು. ಆ್ಯಂಡ್ ಈ ವ್ಲಾಗ್ ನೆಣ್ಣು ಮಾಡ್ತೇನೆ. ನಾಳೆ ಉಚ್ಚಿರೆಗೆ ಹೋಗಬೇಕಾದ್ರೆ ಸಪ್ರೇಟ್ ವ್ಲಾಗ್ ಮಾಡ್ತೇನೆ ಗೈಸ್. ಇವತ್ತು ನಾನಿಲ್ಲಿ ಮಾತಾಡಬೇಕಾದ್ರೆ ಅಲ್ಲಿ ಬಾಚು ನೋಡ್ತಿದ್ದೇನೆ ನೋಡಿ. ಅಲ್ಲಿ ಅದು ಅಪ್ಪ ಇಟ್ಟಿರೋ ಹೆಸರು, ಇಲ್ಲಿದ್ದು ಅಪ್ಪ ಇಟ್ಟಿರೋ ಹೆಸರು ಬಾಚು ಅಂತೇಳಿ. ಅಲ್ಲಿ ನೋಡಿ ಇವರಲ್ಲಿ ತಗೊಂಡು ಬಂದು ಏತು ದಿನ ಅಂಡೀರೆ 4 ದಿವಸ ಎಂತದ್ದು. ಇವತ್ತು ಎಲೆ ಕಟ್ ಮಾಡ್ತಿದ್ದಾರೆ ಬೀಡಿದ್ದು. ಆ್ಯಂಡ್
ಅದೇ ಹೇಳುದು ಉಜಿರೆಗೆ ಹೋಗ್ಬೇಕಾದ್ರೆ ಸಪ್ರೇಟ್ ವ್ಲಾಗ್ ಮಾಡ್ತೇನೆ. ಈ ವ್ಲಾಗ್ನ ಎಂಡ್ ಮಾಡ್ತೇನೆ ಗೈಸ್. ಇವತ್ತು ಈವ್ನಿಂಗ್ ಅಪ್ಲೋಡ್ ಮಾಡ್ತೇನೆ. ಮೊನ್ನೆದು ಗಾಡ್ರೇಜ್ ತೊಗೊಂಡೋಕೆ ಹೋಗಿದ್ದೆಲ್ಲ ಆ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತೇನೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ನೀಚು ಬಾಯ್ ಮಂಪ್ಲೆಪ್ಪ. ತಾತ ಮಂಪ್ಲೆ ತಾತ ನಟರ್ತಾ ಇದ್ದಾನೆ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್, ಟೇಕ್ ಕೇರ್. ಆ್ಯಂಡ್ ಇಲ್ಲಿಯೇ ಮಲ್ಕೊಂಡಿದೆ ನೋಡಿ, ಅಲ್ಲಿ ಇನ್ನೂ ವ್ಲಾಗ್ ಎಡಿಟ್ ಮಾಡಿ ಎಲ್ಲ ಮಲ್ಕೊಳ್ಳೋದು ಸ್ವಲ್ಪ ಹೊತ್ತು. ಇವರಿಲ್ಲೇ ಇದ್ದಾರಲ್ಲ ಅಕ್ಕ, ಹಾಗಾಗಿ ಇಲ್ಲೇ ಮಲ್ಕೊಳ್ಳೋದು. ಬಿಸಿಲಿದೆ, ಬೆಳಿಗ್ಗೆ ಸ್ವಲ್ಪ ಮಿಸ್ಟ್ ಎಲ್ಲ ಇತ್ತು ತುಂಬ ಹೊತ್ತು ತನಕ. ಸೊ ಟೇಕ್ ಕೇರ್, ಬಾಯ್.